ಕ್ರೈಸ್ನ ಪ್ರಿಪ್ರೇಟರಿ ಎಕ್ಸಾಮ್ ಈಗ ನಡೀತಾ ಇದೆ. ಅದರ ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಬಿಡಿಸೋಣಂತೆ. ಅದರ ಅಷ್ಟು ಪ್ರಶ್ನೆಗಳನ್ನು 80 ಅಂಕಗಳಿಗೆ ನಾವು ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ ಪೇಪರ್ ಅಂತಲೂ ಕೂಡ ನೀವು ಇದನ್ನು ಪರಿಗಣಿಸಬಹುದು. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಸಬ್ಜೆಕ್ಟ್ ಕೋಡು 61H. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣಂತೆ. ಮೊದಲ ಮೇಲೆ ನಿಮಗೆ ಗೊತ್ತಿರೋ ಹಾಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಸರಿಯಾದಂತಹ ಒಂದು ಆಯ್ಕೆಯನ್ನು ಮಾಡಿಕೊಂಡು ನಾವೇನು ಮಾಡಬೇಕು, ಈ ಕ್ರಮಾಂಕ ಸಹಿತ ಅಂದರೆ ಈ ಉದಾಹರಣೆಗೆ ಮೊದಲನೆಯ ಒಂದು ಪ್ರಶ್ನೆ, ನಿಮ್ನಲಿಖಿತ में से ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ है. ಇದರಲ್ಲಿ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಯಾವುದು ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಯಾವುದು? ಜಿತಾನ. ಹಾಗೆಯೇ ಎರಡನೆಯ ಒಂದು ಪ್ರಶ್ನೆ, ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂತ ಕೇಳಿದರೆ ಮೋರ್ನಿ. ದ್ವಂದ್ವ ಸಮಾಸ್ಗೆ ಎಕ್ಸಾಂಪಲ್ ಕೇಳಿದರೆ ದೇಶ್ ವಿದೇಶ್. ಮುಷ್ಕಿಲ್, ಇದಕ್ಕೆ ಆಸಾನ್. ನೋಡ್ರಿ, ಎ ಆಸಾನ್. ಇದು ಆಸ್ಮಾನ್ ಅಂದರೆ ಆಕಾಶ, ಕಠಿಣ ಅಂದರೆ ಮುಷ್ಕಿಲ್ನ ಒಂದು ಅರ್ಥ. ಮುಲಾಯಂ ಅಂದರೆ ಮೃದು ಅಂತಕ್ಕಂಥದ್ದು. ಇದರಲ್ಲಿ ಬಹುವಚನ, 5ನೇ ಪ್ರಶ್ನೆಯನ್ನು ಬಹುವಚನ ರೂಪ ಯಾವುದು ಅಂತ ಕೇಳಿದರೆ ಪುಸ್ತಕೆ ಅಂತಕ್ಕಂಥದ್ದನ್ನು ನಾವು ಬರೀಬಹುದು. ಹಾಗೆಯೇ ಅತ್ಯಧಿಕ್, ಅತಿ ಪ್ಲಸ್ ಅಧಿಕ್, ಅತ್ಯಧಿಕ್. ಎಣ್ ಸಂಧಿ, ಎಣ್ ಸಂಧಿ ಇದರಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಭೈಂಸ್ ಕಾ, ಭೈಂಸ ಮರ್ಗಯ, ಸಿ ಕಾ ಆನ್ಸರ್ ಅದಕ್ಕೆ. ಇದರಲ್ಲಿ ತುಮೆ ಕಿಸ್ನೆ ಬತಾಯ, ಇದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ವಾ, ನಾವೇನು ಮಾಡಬೇಕು, ಪ್ರಶ್ನವಾಚಕ್ ಇದನ್ನು ನಾವು ಆನ್ಸರ್ ಆಗಿ ಬರಿಬೇಕು. ನೆಕ್ಸ್ಟ್ ಮೇನಿಗೆ ಬರೋದಾದರೆ ಏನಿದೆ, निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. 4 ಅಂಕಗಳಿಗೆ ಕೇಳಿರ್ತಕ್ಕಂಥ 4 ಪ್ರಶ್ನೆಗಳಿವು, ಅನುರೂಪತೆಯ ಪ್ರಶ್ನೆಗಳು. ರಾಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂದರೆ ಮಗ ಮತ್ತು ತಂದೆ. ಅಬ್ದುಲ್ ಕಲಾಂ ಇಲ್ಲಿ ಹೆಸರಿದೆ ಅಂದರೆ ನಾವೇನು ಮಾಡಬೇಕು, ಅವರ ತಂದೆಯ ಹೆಸರನ್ನು ಬರೀಬೇಕು, ಜೈನುಲ್ ಆಬ್ದೀನ್ ಅಂತಕ್ಕಂಥದ್ದನ್ನು ಬರೆದ್ವಿ. ಭೋಲಾ ಭಾಲ ಯಾರು? ಬಾಲಕೃಷ್ಣ. ಚುಗಲ್ಖೋರ್ ಯಾರು? ಬಲರಾಮ್, ಅಣ್ಣ ಬಲರಾಮ್. ಹಾಗೆಯೇ ಜಗನ್ಮೋಹನ್ ರಾಜ್ಮಹಲ್ ಮೈಸೂರು ಅಂದರೆ ಜಗನ್ಮೋಹನ್ ರಾಜ್ಮಹಲ್ ಇರ್ತಕ್ಕಂಥದ್ದು ಮೈಸೂರಲ್ಲಾದರೆ ಗೊಮ್ಟೇಶ್ವರ್ ಕಿ ಪ್ರತಿಮಾ, ಗೊಮ್ಟೇಶ್ವರನ ಮೂರ್ತಿ ಇರ್ತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ. ಗಿಲ್ಲು ಯಾವ ಬಗೆಯ ರಚನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ, ರೇಖಾಚಿತ್ರ ಅಂತ. ಇಮಾನ್ದಾರಿಕೆ ಸಮ್ಮೇಳನ ವ್ಯಂಗ್ಯ ರಚನಾ. ಈ ರೀತಿ ನಾವು ಉತ್ತರವನ್ನು ಮಾಡಿದ್ವಿ. ಈಗ 3ನೇ ಮೇನ್ ನೋಡೋದಾದರೆ ನಿಮ್ನಲಿಖಿತ ಪ್ರಶ್ನೋಂಕಿ ಉತ್ತರ ಏಕೇಕ ವಾಕ್ಯ ಮೇಲೆ ಲಿಖಿಯೇ, ಒಂದೊಂದು ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದರೆ ಇವು ಕೂಡ 4 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಬಸಂತ್ ಮೇ ನಿಹಿತ್ ದುರ್ಲಭ ಗುಣ. ದುರ್ಲಭ ಗುಣ ಅಂದರೆ ಅಪರೂಪದ ಗುಣ ಯಾವುದು? ಇವತ್ತು ಪ್ರಾಮಾಣಿಕತೆ ಅಂತಕ್ಕಂಥದ್ದು ಅಪರೂಪವಾಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಪ್ರಾಮಾಣಿಕ ಆತನಲ್ಲಿರ್ತಕ್ಕಂತಹ ಅಪರೂಪದ ಗುಣ ಅಂತ ಕೇಳಿದರೆ ಬಸಂತ್ ಕಿ ನಿಹಿತ್ ದುರ್ಲಭ ಗುಣ ಉಸ್ಕಿ ಇಮಾನ್ದಾರಿ ಹೇ. ಆತನ ಪ್ರಾಮಾಣಿಕತೆಯೇ ಆತನಲ್ಲಿರ್ತಕ್ಕಂಥ ಆ ಅಪರೂಪದ ಗುಣ ಅಂತಕ್ಕಂಥದ್ದನ್ನು ನಾವು ಬರೆದ್ವಿ. ಇಮಾನ್ದಾರೋಂಕೆ ಸಮ್ಮೇಳನಕ ಉದ್ಘಾಟನ ಕೈಸೆ ಹುವಾ. ಶಾನ್ದಾರ್ ಹುವಾ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಕೈಸೆ ಅಂತಕ್ಕಂಥದ್ದು ಇದೆ ಅಲ್ವಾ, ಈ ಕೈಸೆಯ ಪ್ಲೇಸಲ್ಲಿ ನಾವೇನು ಮಾಡಬೇಕು, ಶಾನ್ದಾರ್ ಅಂತಕ್ಕಂಥದ್ದನ್ನು ಬರೆದ್ರೆ ಇದಕ್ಕೆ ಉತ್ತರ ಆಗುತ್ತೆ. ಹಾಗೆಯೇ ಸಮಯ ಕಿಸ್ಕ ದಿಯಾ ಹುವಾ ಅನುಪಮ್ ಧನ್ ಹೈ. ಇಲ್ಲಿ ಕಿಸ್ಕ ಅಂತ ಇದೆ ಅಲ್ವಾ, ಈ ಜಾಗದಲ್ಲಿ ಈಶ್ವರ್ ಕಾ ಅಥವಾ ಈಶ್ ಕಾ, ಸಮಯ ಈಶ್ ಕಾ ದಿಯಾ ಹುವಾ ಅನುಪಮ್ ಧನ್ ಹೈ ಅಂತ ನಾವು ಬರೀಬಹುದು. ತುಳಸಿ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಹೈ. ಇಲ್ಲಿ ವಿದ್ಯಾ ವಿನಯ ವಿವೇಕ್ ಅಂತಕ್ಕಂಥದ್ದನ್ನು ಬರೆದ್ರೆ ಸಾಕು ಅಂತಾರೆ. ನಾವು ಅದನ್ನು ಮುಂದುವರಿಸಿ ಸಾಹಸ, ಸತ್ಯವಾದಿತ, ಅಚ್ಛೆ ಕರ್ಮ, ಭಗವಾನ್ ಪರ್ ವಿಶ್ವಾಸ್ ಹೈ ಅಂದರೆ ಅದನ್ನು ಹೇಳಿದಾರಲ್ವ, ಸಾಹಸ, ಸುಕೃತಿ, ಸುಸತ್ಯವ್ರತ್, ರಾಮ್ ಭರೋಸೆ ಏಕಂತ. ಇವೆಲ್ಲವೂ ಕೂಡ ವಿದ್ಯಾ ವಿನಯ ವಿವೇಕ, ಸಾಹಸ, ಸತ್ಯವಾದಿತ, ಒಳ್ಳೆಯ ಕೆಲಸಗಳು ಮತ್ತು ಭಗವಂತ ಅಥವಾ ರಾಮನಲ್ಲಿ ಅಚಲವಾದಂತಹ ವಿಶ್ವಾಸ, ಇಷ್ಟನ್ನು ನಾವು ಬರೆದ್ವಿ. ಈಗ 4ನೇ ಮೇನ್ನ ನಾವು ನೋಡೋದಾದರೆ ನಿಮ್ನಲಿಖಿತ ಪ್ರಶ್ನೋಂಕಿ ಉತ್ತರ 2-3 ವಾಕ್ಯ ಮೇಲೆ ಲಿಖಿಯೇ. ಇವು 16 ಅಂಕಗಳಿಗಿರ್ತವೆ. ಬಸಂತ್ ರಾಜ್ಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ. ಬಸಂತ್ ₹1 ಚೇಂಜ್ ಮಾಡಿಸ್ಕೊಂಬರ್ತೀನಿ, ಅದರ ಚೇಂಜ್ ತರ್ತೀನಿ ಅಂತ ಮಾರ್ಕೆಟ್ ಕಡೆ ಹೋದವನು ಮತ್ತೆ ಬರಲೇ ಇಲ್ಲ, ಯಾಕೆ ಅಂತಕ್ಕಂಥದ್ದು. बसंत ₹1 का नोट बनाने के लिए बाजार गया था. नोट बनाकर वापस
लौटते समय मोटर के नीचे आ गया था। उसके दोनों पैर कुचले गए थे, सामान और पैसे बिखर गए थे, वह बेहोश हो गया था, इसलिए बसंत पंडित राजकिशोर के पास नहीं लौटा। ಅಂದರೆ ಬಸಂತ ವಾಪಸ್ಸು ತರಬೇಕಾದ್ರೆ ಚೇಂಜ್ ಮಾಡಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಏನಾಯಿತು, ಆತ ಒಂದು ಮೋಟರ್ನ ಕೆಳಗಡೆ ಬಂದ, ದುರ್ಘಟನೆಗೊಳಗಾದ. ಆತನ ಎರಡೂ ಕಾಲುಗಳು ಸ್ವಲ್ಪ ಜಜ್ಜೋದ್ವು, ಮತ್ತು ಅವನಲ್ಲಿರ್ತಕ್ಕಂಥ ದುಡ್ಡು ಮತ್ತು ಹಣ ಎಲ್ಲ ಆ ಕಡೆ ಈ ಕಡೆ ಆಗೋಯ್ತು. ಆತ ಏನಾದ ಎಚ್ಚರವನ್ನು ಕಳ್ಕೊಂಡ. ಎಚ್ಚರ ಆದ ತಕ್ಷಣವೇ ತನ್ನ ತಮ್ಮನಾದಂತಹ ಪ್ರತಾಪ್ನ ಕೈಯಲ್ಲಿ ವಾಪಸ್ ದುಡ್ಡನ್ನು ಕಳಿಸ್ತಾನೆ. ಆದರೆ ಇಲ್ಲಿ ನಾವು ಬರಬೇಕಾಗಿರೋದೇನು, ಹಾಗಾಗಿ ಆತ ಪಂಡಿತ್ ರಾಜಕಿಶೋರ್ ಬಳಿ ವಾಪಸ್ ಆಗೋಕ್ಕಾಗಲಿಲ್ಲ. ಇಷ್ಟನ್ನು ನಾವು ಇಲ್ಲಿ ಬರೆಯೋಣಂತೆ. ಅಹಮದ್ ಜಲಾಲುದ್ದೀನ್ ಕಲಾಂ ಜಿ ಕೋ ಕಿನ್ ಕಿನ್ ವಿಷಯೋं के बारे में ಬೋಧ್ ಕರಾಯ. ಅವರ ಭಾವ ಮತ್ತು ಆತ್ಮೀಯ ಗೆಳೆಯ ಜಲಾಲುದ್ದೀನ್ ಅಹಮದ್ ಅವರು ಕಲಾಂರವರಿಗೆ ಏನನ್ನ ಕಲಿಸಿದರು, ಏನೇನರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಅವರಿಬ್ಬರು ಕೂಡ ಕಡಲ ಕಿನಾರೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಾತಾಡ್ತಾ ಇದ್ದಾರಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಾಯಿದ್ರು. ಅಹಮದ್ ಜಲಾಲುದ್ದೀನ್ ಕಲಾಂ ಜಿ ಕೋ ಶಿಕ್ಷಿತ ವ್ಯಕ್ತಿयों, वैज्ञानिक खोजों, समकालीन साहित्य और चिकित्सा विज्ञान आदि विषयों के बारे में बोध कराया. ಯಾವ್ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು ಅವರು, ಉನ್ನತವಾಗಿ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕವಾದಂಥ ಸಂಶೋಧನೆಗಳ ಬಗ್ಗೆ, ಮತ್ತು ಆಗಿನ ಕಾಲದ ಸಮಕಾಲೀನ ಸಾಹಿತ್ಯದ ಬಗ್ಗೆ, ಹಾಗೆಯೇ ಚಿಕಿತ್ಸಾ ವಿಜ್ಞಾನದಲ್ಲಿ ವೈದ್ಯ ಪದ್ಧತಿಗಳಲ್ಲಾಗ್ತಕ್ಕಂಥ ವಿನೂತನ ಪದ್ಧತಿಗಳ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಸೇಬ್ ಕಿ ವಿಶೇಷತಾ ಕೆ ಬಾರೆ ಮೇ ಲಿಖಿಯೇ. ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೆ ಇದು. लेखकर माते ಹೇಳ್ದಂಗೆ सेब रंगदार और गुलाब होते हैं, रोज़ एक सेब खाने से डॉक्टर की ज़रूरत ना रहेगी, सेब रस स्वाद में आम से बढ़कर नहीं है, घटकर भी नहीं है, क्योंकि सेब में गुण भी हैं. ಇಲ್ಲಿ ಸೇಬು ಕಲರ್ಫುಲ್ ಆಗಿರ್ತವೆ, ಗುಲಾಬಿ ಬಣ್ಣದವಾಗಿರ್ತವೆ. ಒಂದು ಸೇಬನ್ನು ತಿನ್ನೋದ್ರಿಂದ ನಾವು ಡಾಕ್ಟರ್ನ ಬಳಿ ಹೋಗೋ ಅವಶ್ಯಕತೆ ಇರಲ್ಲ, ಮತ್ತು ಅದು ಆಮ್ನಷ್ಟು ಅಂದರೆ ಮಾವಿನಷ್ಟು ಚೆನ್ನಾಗಿ ಇಲ್ಲದಿದ್ರೂ ಕೂಡ ರುಚಿಯಲ್ಲಿ ಅದಕ್ಕಿಂತ ಕಡಿಮೆ ಏನೂ ಅಲ್ಲ, ಘಟ್ಕರ್ಬಿನ ಅಂದರೆ ಅದಕ್ಕಿಂತ ಕಡಿಮೆನೂ ಅಲ್ಲ. ಮತ್ತು ಸೇಬಲ್ಲಿ ಒಳ್ಳೆಯ ಗುಣಗಳು ಕೂಡ ಇದ್ದಾವೆ ಅಂತೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳಿದ್ದಾರೆ, ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ದೋನೋ ದೋಸ್ತೋನೆ ಹಾತಿ ಕೆ ಸಾಥ್ ಕಿಸ್ಕಿ ಚರ್ಚಾ ಕಿ. ಇಬ್ಬರು ಗೆಳೆಯರು ಚಿಂಚಾಲಾಲಿಂ ಕಿಂದುರ್ಲಾಲಿದಾಮ್ ಅವರಿಬ್ಬರು ಕೂಡ ಏನು ಮಾಡಿದರು, ಆ ಆನೆ ಹತ್ರ ಏನು ಬಗ್ಗೆ ಚರ್ಚೆ ಮಾಡಿದರು, ಏನು ಬಗ್ಗೆ ಚರ್ಚೆ ಮಾಡಿದರು, ಮನೆ ಹೇಗೆ ಕಟ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದರು. ಅದನ್ನು ಇಲ್ಲಿ ಬರೆಯೋಣಂತೆ. दोनों दोस्त नहीं जानते थे कि मकान कैसे बनाया जाता है, इसलिए दोनों दोस्तों ने मकान बनाने के बारे में हाथी से चर्चा की. ಇದನ್ನು ನಾವು ಬರೆದ್ವಿ. ಸಮಯ का सदुपयोग कैसे करना चाहिए. ನೀವು ಈ ಪಾಠದಿಂದ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಇದೇ ಉತ್ತರವನ್ನು ಬರೀಬೇಕು, ಅಥವಾ ಇದಕ್ಕೆ ಹೊಂದಿಕೆ ಆಗೋಂಥ ಉತ್ತರನೇ ನೀವು ಬರೀಬೇಕು. ಅಂದರೆ ಸಮಯ ಅಮೂಲ್ಯವಾದಂಥದ್ದು, ಸಮಯ ಬಹುತ್ ಅನ್ಮೋಲ್ है. मनुष्य को काम करने का अवसर प्राप्त होता है, उसे व्यर्थ जाने नहीं देना चाहिए. ಅಂದರೆ ಯಾವಾಗ ನಮಗೆ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೋ ಅದನ್ನು ವ್ಯರ್ಥ ಮಾಡದೆ ನಾವು ಕೆಲಸದಲ್ಲಿ ತೊಡಕೋಬೇಕು. ಹಮೇ ಆಲಸ್ ಕೋ ಭಾಗ ಕಾಮ್ ಕಲ್ ಕರ್ನಾ ಹೈ, ಉಸೆ ಆಜ್ ಹಿ ಕರ್ ದೇನಾ ಚಾಹಿಯೆ. ಅಂದರೆ ಕಬೀರರು ಒಂದು ಮಾತು ಹೇಳ್ತಾರೆ, ಕಲ್ ಕರೆ ಸೋ ಆಜ್ ಕರೆ ಸೋ ಅಬ್ ಅಂತ. ಅಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಆಲಸ್ಯವನ್ನು, ಈ ಸೋಮಾರಿತನವನ್ನು ನಾವೇನು ಮಾಡಬೇಕು, ದೂರ ತಳ್ಳಿ ನಾಳೆ ಮಾಡುವಂಥ ಕೆಲಸವನ್ನು ಹಿಂದೆ ಈಗಲೇ ಮಾಡುವಂಥದ್ದನ್ನು ಕಲಿಬೇಕು. ಹಮೇ ಜೋ ಕಾಮ್ ಕರ್ನಾ ಹೈ ಉಸಿ ಮೇ ಚಿತ್ ಲಗಾ ಕರ್ ಕರ್ನಾ ಹೈ. ನಾವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ ಮತ್ತು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಲ್ಲದೆ ನಾವು ಯಾವ ಕೆಲಸ ಮಾಡ್ತೀವೋ ಅದರ ಕಡೆಯೇ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು, ಚಿತ್ತ ಅಂದರೆ ಮನಸ್ಸನ್ನು ನಾವು ಹಚ್ಚಿ, ಅಂದರೆ ಮನಪೂರ್ವಕವಾಗಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸ್ಬೇಕು. ಸಂದೇಹ ಕೋ ಭಗಾಕರ್ ಆತ್ಮ ಪರ್ ವಿಶ್ವಾಸ ರಖನೆ ಸೆ ಮನುಷ್ಯ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ಸಂಭವ ಹೈ. ನಾವು ನಮ್ಮಲ್ಲಿರ್ತಕ್ಕಂಥ ಡೌಟ್ಗಳನ್ನು, ಆ ಸಂದೇಹಗಳನ್ನು ಓಡಿಸ್ಬಿಟ್ಟು ನಮ್ಮ ಮೇಲೆ ನಾವು ಡೌಟ್ ಪಟ್ಟರೆ ಪ್ರಪಂಚ, ಸಮಾಜ ನಮ್ಮ ಮೇಲೆ ನಂಬಿಕೆ ಇಡಲ್ಲ. ಮೊದಲು ನಮ್ಮನ್ನು ನಾವು ನಂಬಬೇಕು. ಕವಿ ಅದೇ ಮಾತನ್ನು ಹೇಳ್ತಾರೆ, ನಾವು ಕೂಡ ಇಲ್ಲಿ ಅದೇ ಮಾತನ್ನು ಹೇಳಿಬಿಟ್ಟು ಒಟ್ಟು ಸಮಯಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು, ಸೋಮಾರಿತನವನ್ನು ದೂರ ತಳ್ಳಬೇಕು ಅನ್ನೋದನ್ನು ನಾವಿಲ್ಲಿ ಬರೆದಿದ್ದೀವಿ. माँ यशोदा बालकृष्ण के क्रोध को कैसे शांत करती है. ಅಮ್ಮ ಯಶೋದೆ ಬಾಲಕೃಷ್ಣನ ಆ ಸಿಟ್ಟನ್ನು, ಆ ಮುನಿಸನ್ನು ಹೇಗೆ ಶಾಂತಗೊಳಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಮಾ ಯಶೋದ बालकृष्ण के क्रोध को शांत करती है कि हे कृष्ण सुनो, बलराम जन्म से ही चुगलखोर है. मैं गोधन की कसम खाकर कहती हूँ, मैं तेरी माता हूँ और तुम मेरे पुत्र हो. ಸೂರ್ಯಶ್ಯಾಮಲ್ಲಿ ತಾಯಿಯ ಮಮತೆಯನ್ನು ಮತ್ತು
ಬಾಲಕೃಷ್ಣನಲ್ಲಿರ್ತಕ್ಕಂತಹ ಮುಗ್ಧತೆಯನ್ನು ತುಂಬ ಚೆನ್ನಾಗಿ ಅಲ್ಲಿ ವರ್ಣಿಸಿದ್ದಾರೆ ಸೂರದಾಸ್ ಅವರು. ತಾಯಿ ಏನು ಹೇಳ್ತಿದ್ದಾರೆ, ನೋಡು ಕೃಷ್ಣ, ನೀನು ನಮ್ಮ ಅಣ್ಣನ ಮಾತಿಗೆ ಬರಬೇಡಪ್ಪ, ಅವನು ಹುಟ್ಟಿನಿಂದನೂ ಕೂಡ ಸ್ವಲ್ಪ ತಂಟೆಕೋರನೇ, ಆತನ ವಶ ಬಿಡು, ನಾನೇ ನಿನ್ನ ತಾಯಿ, ನೀನೇ ನನ್ನ ಮಗ. ಬೇಕಾದ್ರೆ ನಾನು ನಮ್ಮ ಗೋ ಸಂಪತ್ತಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವರಿಗೆ ಗೋವುಗಳೇ ಸರ್ವಸ್ವ. ಅವರು ಆ ಮಾತನ್ನು ಹೇಳಿ ಕೃಷ್ಣನ ಆ ಸಿಟ್ಟನ್ನು ಶಾಂತಗೊಳಿಸುವಂಥ ಕೆಲಸವನ್ನು ತಾಯಿ ವಿಷಯದೇ ಮಾಡ್ತಾರೆ. ಶನಿ ಗ್ರಹಕ್ಕೂ ठंडा ಗ್ರಹ ಕಹಾ ಜಾತಾ ಹೈ ಕ್ಯೂ ಲಿಖಿಯೇ. ಶನಿ ಗ್ರಹವನ್ನು ತುಂಬ ತಣ್ಣನೆಯ ಗ್ರಹ ಅಂತ ಕರೀತಾರೆ, ಯಾಕೆ ಬರೀರಿ ಅಂತ ಹೇಳ್ತಿದ್ದಾರೆ. ಅದು ಯಾಕೆ, ಸೂರ್ಯನಿಂದ ಅದು ತುಂಬ ದೂರ ಇರುತ್ತೆ ಮತ್ತು ಹಾಗಾಗಿ ಅದರ ತಾಪಮಾನ 0 ಡಿಗ್ರಿ ಸೆಂಟಿಗ್ರೇಡ್ಗಿಂತ -150 ಇರುತ್ತೆ. ಹಾಗಾಗಿ -150 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಅದು ತುಂಬ ಚಳಿಯಿಂದ ಕೂಡಿರುತ್ತೆ. शनि ग्रह सूर्य से पृथ्वी की अपेक्षा करीब 10 गुना अधिक दूर है, इसलिए बहुत कम सूर्य ताप उस ग्रह तक पहुंचता है. शनि ग्रह का वायुमंडल का तापमान शून्य के नीचे 150 डिग्री सेल्सियस के आसपास रहता है, इसलिए शनि ग्रह को एक ठंडा ग्रह कहा जाता है. ಇನ್ನೊಂದು ಪ್ರಶ್ನೆ ಅಂದರೆ 23ನೇ ಪ್ರಶ್ನೆಯಲ್ಲಿ ಮತ್ತು 24ನೇ ಪ್ರಶ್ನೆಯಲ್ಲಿ ನಾಣ್ಯಟೆಲಿಂದ ಏನು ಮಾಡ್ತಾರೆ, 2 ಪ್ರಶ್ನೆಯನ್ನು ಕೇಳ್ತಾರೆ. ನಮಗೆ ಆಪ್ಷನ್ ಇರುತ್ತೆ, ಯಾವ ಪ್ರಶ್ನೆಗೆ ಉತ್ತರವಾದರೂ ನಾವು ಬರೀಬೋದು. शनि ग्रह का वायुमंडल किन गैसों से बना है ಅಂತ ಕೇಳಿದರೆ, शनि ग्रह का वायुमंडल हाइड्रोजन, हीलियम, मीथेन तथा एमोनिया गैसों से बना है ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಇದು ಇಂಪಾರ್ಟೆಂಟ್ ಕ್ವಶನ್ ಕೂಡ. 24ನೇಯ ಅದೇ ನಾಣ್ಯಟೆಲ್ನ ಪ್ರಶ್ನೆ, ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯ ಗಯಾ ಹೈ. ನಮ್ಮ ಶಾಸ್ತ್ರಗಳಲ್ಲಿ ಸತ್ಯವನ್ನು ಹೀಗೆ ಹೇಳಬೇಕು, ಹೀಗೆ ಹೇಳಬಾರ್ದು ಅಂತ ಹೇಳಿದರೆ ಅದಕ್ಕೊಂದು ಕೊಟೇಶನ್ ಕೂಡ ಇದೆ, ಅದನ್ನು ನಾವಿಲ್ಲಿ ಬರೀಬೇಕು. ಸತ್ಯಂ ಬ್ರೂಯತ್ ಪ್ರಿಯಂ ಬ್ರೂಯತ್ ನಾ ಬ್ರೂಯತ್ ಸತ್ಯಂ ಬ್ರೂಯತ್ ಅಂದರೆ ಸಚ್ ಬೋಲೋ ಜೋ ದೂಸರೋಂಕೋ ಪ್ರಿಯ ಲಗೆ, ಅಪ್ರಿಯ ಸತ್ಯ ಮತ್ತು ಬೋಲೋ ಅಂದರೆ ಇನ್ನೊಬ್ಬರಿಗೆ ನಾವು ನಿಜವನ್ನಂತೂ ಹೇಳಲೇಬೇಕು. ಸತ್ಯಕ್ಕೆ ಮಹಿಮ ಪಾಠದ ಹೆಸರೇ. ಆದರೆ ಆ ಸತ್ಯ ಹೇಗಿರಬೇಕಂದ್ರೆ ಇನ್ನೊಬ್ಬರಿಗೆ ನೋವುನ್ನುಂಟು ಮಾಡೋಂಗಿರಬಾರ್ದು, ಅಪ್ರಿಯ ಸತ್ಯವನ್ನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಶ್ನೆ, ಮೀನಾ ಮೇಡಮ್ ನೇ ಛಾತ್ರೋ ಸೆ ಪಾಠ ಕೆ ಅಂತ್ ಮೇ ಕ್ಯಾ ಕಹಾ. ಮೀನಾ ಮೇಡಮ್ ಅವರು ಆ ಪಾಠದ ಕೊನೆಯಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾರಲ್ಲ ಅದನ್ನು ಬರೀಬೇಕು. ಮೀನಾ ಮೇಡಮ್ ನೇ ಛಾತ್ರೋं से पाठ के अंत में कहा कि आज के बच्चे कल के नागरिक हैं. ಇವತ್ತಿನ ಮಕ್ಕಳು ನಾಳೆಯ ನಾಗರಿಕರು. ವಿದ್ಯಾರ್ಥಿयों आज से नहीं अब से ही आप इन कर्तव्यों का पालन करना शुरू करें. ನಾಗರಿಕರ ಕರ್ತವ್ಯಗಳೇನಿದಾವೋ ಅದನ್ನು ಈಗಿನಿಂದಲೇ ನಾವು ನಿಭಾಯಿಸೋದನ್ನು ಕಲಿಬೇಕು. इससे आपका ಹಿತ್ ಹೋಗ ಹಿ ದೇಶ ಕಾ ಕಲ್ಯಾಣ ಭಿ ಹೋಗ. ಇದರಿಂದ ನಮ್ಮ ದೇಶದ, ನಮ್ಮ ಸಮಾಜದ ಕಲ್ಯಾಣ ಕೂಡ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ನಾಗರಿಕ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತೇಳ್ಬಿಟ್ಟು ಮೀನಾ ಮೇಡಮ್ ಅವರು ಮಕ್ಕಳಲ್ಲಿ ಹೇಳ್ತಾರೆ. 5ನೇ ಮೇನ್ ನೋಡೋದಾದರೆ 27 ಅಂಕಗಳಿಗೆ ಇರ್ತಕ್ಕಂತಹ ಮೇನಿದು. ಒಟ್ಟು 3 ಅಂಕದ 9 ಪ್ರಶ್ನೆಗಳಿರ್ತವೆ. ಇದನ್ನು 3-4 ವಾಕ್ಯಗಳನ್ನು ನಾವೇನು ಮಾಡಬೇಕು, ಉತ್ತರಿಸಬೇಕು. ಮಹಾದೇವಿ ವರ್ಮಾ ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಕೈಸೆ ವರ್ಣನ್ ಕಿಯಾ ಹೈ. ಮಹಾದೇವಿ ವರ್ಮಾ ಅವರು ಗಿಲ್ಲುವಿನ ಕೆಲಸ ಕಾರ್ಯಗಳ ಬಗ್ಗೆನೇ ವಿವರಿಸಿದಾರಲ್ವ ಗಿಲ್ಲು ಪಾಠದಲ್ಲಿ, ಅದನ್ನು ನಾವು ಇಲ್ಲಿ ಬರೀಬೇಕು. ಗಿಲ್ಲು ಅಪ್ನೆ ಝೂಲೆ ಕೋ ಸ್ವಯಂ ಹಿಲಾಕರ್ ಝೂಲ್ತಾ ಥಾ. ಅದು ತನ್ನ ಜೋಕಾಲಿಯನ್ನು ತಾನೇ ಇದು ಮಾಡ್ಕೊಂಡು ಆಡ್ತಾ ಇತ್ತು. ಅಪ್ನಿ ನೀಲೆ ಕಾಂಚ್ ಕೆ ಮೋತಿಯೋं जैसी आंखों से कमरे के भीतर और खिड़की से बाहर कुछ देखता समझता रहता था. ಏನೂ ಗೊತ್ತಿಲ್ಲ, ಅದು ತನ್ನ ನೀಲಿ ಗಾಜಿನ ಮುತ್ತಿನಂಥ ಕಣ್ಣುಗಳಿಂದ ಅದು ರೂಮಿನ ಒಳಗಡೆ ಮತ್ತು ಹೊರಗಡೆ ಏನೋ ನೋಡ್ತಾ ಇತ್ತು. ತುಂಬ ಕಡೆ ಪಾಠದಲ್ಲಿ ಮಹಾದೇವಿ ವರ್ಮಾ ಅವರು ವಿವರಿಸಿದ್ದಾರೆ. लेखिका के पैर तक आकर सर से पर्दे पर चढ़ जाता, फिर उसी तेजी से उतरता था. ಅವ್ರ ಕಾಲ ಹತ್ರ ಬರ್ತಾ ಇತ್ತು, ಮತ್ತು ಓಡೋಗ್ಬಿಟ್ಟು ಪರ್ದೆಯನ್ನು ಹತ್ತಾ ಇತ್ತು, ಮತ್ತು ಅಷ್ಟೇ ಫಾಸ್ಟಾಗಿ ಅದೇನು ಮಾಡ್ತಾ ಇತ್ತು, ವಾಪಸ್ ಇಳಿದು ಬರ್ತಾ ಇತ್ತು. ಅದನ್ನು ಇಲ್ಲಿ ನಾವು ಬರೀಬಹುದು. लेखिका को चमकाने के लिए फूलदान के फूलों में, पर्दों की चुन्नट में, सोनजूही की पत्तियों में छिप जाता था. ಲೇಖಕ ಅವರಿಗೆ ಗಾಬರಿಗೊಳಿಸೋದಕ್ಕೋಸ್ಕರ ಎಲ್ಲಿ ಹೋಯ್ತಿದ್ದು ಅಂತ ಆಶ್ಚರ್ಯಕ್ಕೆ ಚಕಿತಗೊಳಿಸೋದಕ್ಕೋಸ್ಕರ ಅದೇನು ಮಾಡ್ತಾಯಿತ್ತು, ಕೆಲವೊಮ್ಮೆ ಆ ಹೂಕುಂಡದ ಹೂಗಳಲ್ಲಿ, ಆ ಪರದೆ ಇತ್ತಲ್ಲ ಅದರ ನೆರಿಗೆಗಳಲ್ಲಿ, ಮತ್ತು ಸೋಂಜುಹಿ ಆ ಬಳ್ಳಿಯ ಎಲೆಗಳಲ್ಲಿ ಅದೇನಾಗ್ತಾಯಿತ್ತು, ಅಡಗಿ ಕೂತ್ಕೊಂಡು ಲೇಖಕಿಯವರ ಗಾಬರಿಗೆ ಕಾರಣವಾಗ್ತಾಯಿತ್ತು. ಭೂಕ್ ಲಗ್ನೆ ಪರ್ ಚಿಕ್ಕ ಚಿಕ್ಕ ಕರ್ಕೆ ಸೂಚನಾ ದೇತಾ ಥಾ. ತನಗೆ ಹೊಟ್ಟೆ ಹಸಿದಾಗ ನನಗೆ ಹೊಟ್ಟೆ ಹಸಿತಾ ಇದೆ ಅಂತೇಳ್ಬಿಟ್ಟು ಒಂದೊಂದು ಪ್ರಾಣಿ ಒಂದೊಂದು ಥರ ಹೇಳುತ್ತೆ. ಇದು ಕೂಡ ಚಿಕ್ಕ ಚಿಕ್ಕ ಅಂತೇಳ್ಬಿಟ್ಟು ಆ ಸೂಚನೆಯನ್ನು ಕೊಡ್ತಾ ಇತ್ತು. 26ನೇ ಪ್ರಶ್ನೆ ನಾವು ನೋಡೋದಾದರೆ, ಧೀರಜ್ ಸಕ್ಸೇನಾ ನೇ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ಲಿಯಾ.
ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ, ಅಲ್ಲೂ ನಾನು ಆನ್ಸರ್ ಮಾಡಿದ್ದೀನಿ. ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಕೂಡ ನೀವು ನೋಡಿರಿ, ಅಲ್ಲಿ ಆನ್ಸರ್ನ ಇನ್ನೂ ಸಿಂಪಲ್ ಆಗಿದೆ, ಇದನ್ನು ಕೂಡ ನೀವು ಗಮನಿಸಬಹುದು. सक्सेना परिवार बड़ा था, सक्सेना ಅವರ ಕುಟುಂಬ ದೊಡ್ಡದು. ಬೇಟಿ ಬೇಟಿಯೋं से नाती पोतों से घर में हमेशा रौनक और चहल पहल बनी रहती. ಅವರ ಮಕ್ಕಳು ಮರಿ ಈ ಮೊಮ್ಮಕ್ಕಳು ಇವರಿಂದ ಮನೆಯೆಲ್ಲ ತುಂಬಿರ್ತಾ ಇತ್ತು. साधुराम अस्पताल पहुंचने के से तब की सबकी तकलीफें बढ़ गई. ಸಾಧುರಾಮ್ಗೆ ಆಕ್ಸಿಡೆಂಟ್ ಆಗಿ ಆತ ಆಸ್ಪತ್ರೆ ಸೇರಿದ ನಂತರ ಎಲ್ಲರ ಕಷ್ಟಗಳು, ಶ್ರೀಮಂತರು ತಮ್ಮ ನೌಕರರ ಮೇಲೆ ಭಾಳ ಡಿಪೆಂಡ್ ಆಗಿರ್ತಾರಲ್ವ, ಹಾಗಾಗಿ ಅವರ ಕಷ್ಟಗಳು ಜಾಸ್ತಿ ಆದವು. सक्सेना से परिवार वालों का यह दुख दिन नहीं देखा गया. ಈ ತಮ್ಮ ಕುಟುಂಬದಲ್ಲಿ ಈ ಥರ ಎಲ್ಲರೂ ಕೂಡ ಕಷ್ಟಪಡ್ತಾ ಇರೋದನ್ನು ಸಾಧುರಾಮ್ ನೋಡೋಕ್ಕಾಗಲಿಲ್ಲ. ಮನೆಯ ಯಜಮಾನ ಆತ. परिवार के मुखिया होने के नाते उन्होंने घरेलू कामकाज के लिए रोबोट रखने का निर्णय लिया. ಹಾಗಾಗಿ ಆತ ಏನು ಮಾಡ್ತಾನೆ, ಮನೆಯ ಕೆಲಸಗಳಿಗೋಸ್ಕರ ಒಂದು ರೋಬೋಟ್ನ, ಅದು ಬುದ್ಧಿವಂತ ರೋಬೋಟ್ನ ತರೋ ಒಂದು ನಿರ್ಣಯವನ್ನು ಮಾಡ್ತಾನೆ. 27ನೇ ಪ್ರಶ್ನೆ, बचेंद्र ने पहाड़ पर चढ़ने की तैयारी किस प्रकार की. बचेंद्र ने पर्वतारोहण की प्रशिक्षण ली. ಅಂದರೆ ಆಕೆ ಬಾಲ್ಯದಿಂದನೇ ಅವರ ಅಣ್ಣನ ನೋಡಿಬಿಟ್ಟು ಆ ಒಂದು ತರಬೇತಿಯನ್ನು ಪಡೀತಾರೆ. उन्होंने कालानाग, गंगोत्री ग्लेशियर और रूडगेरो पर्वतों की चढ़ाई की, जिससे उनमें आत्मविश्वास और बढ़ गया. ಅವರು ಈ ಒಂದು ತರಬೇತಿಯ ಅಂಗವಾಗಿ ಕಾಲಾನಾಗ್, ಗಂಗೋತ್ರಿ ಗ್ಲೇಷಿಯರ್ ಮತ್ತು ರೂಡ್ಗೇರೋ ಇವೆಲ್ಲ ಪರ್ವತಗಳನ್ನು ಹತ್ತಿದ್ರು. ಇದರಿಂದ ಅವರು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡ್ರು. अगस्त 1983 में दिल्ली में हिमालय पर्वतारोहियों के सम्मेलन में पहली बार तेन सिंह नोर्गे और जिनके ताबी से मिली और उनसे प्रभावित हुई. ಹಾಗೇನೆ ನಮಗೆ ಮೋಟಿವೇಟ್ ಮಾಡೋದಕ್ಕೋಸ್ಕರ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಫೀಲ್ಡಲ್ಲಿ ಹೆಚ್ಚು ಕೆಲಸ ಮಾಡಿರೋ ಜೊತೆ ನಾವು ಬೆರೆಯೋದು, ಅವ್ರ ಮಾತನ್ನು ಕೇಳೋದು, ಅವ್ರು ಬರೆದಿರೋ ಪುಸ್ತಕನ ಓದೋದು, ಇವೆಲ್ಲವೂ ಕೂಡ ಕಾರಕಗಳಾಗ್ತವೆ. ಹಾಗೆಯೇ ಅವರು 1983 ಆಗಸ್ಟಲ್ಲಿ ದೆಹಲಿಯಲ್ಲಿ ನಡೆದಂತಹ ಹಿಮಾಲಯದ ಪರ್ವತಾರೋಹಿಗಳ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ತೇನ್ ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬಿ ಅವರನ್ನು ಕಾಣ್ತಾರೆ, ಅವರಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ. ಒಂದು ವರ್ಷದ ನಂತರನೇ 1984ರಲ್ಲಿ ಅವರು ಎವರೆಸ್ಟ್ ಶಿಖರವನ್ನು ಏರ್ತಾರೆ. ಆ ಮೂಲಕ ಭಾರತದ ಪ್ರಥಮ ಮಹಿಳೆಯಾಗಿ ಅವರು ಇತಿಹಾಸದ ಪುಟಗಳನ್ನು ಸೇರ್ತಾರೆ. 28ನೇ ಪ್ರಶ್ನೆ ಕರ್ನಾಟಕ ಸಂಪದದಿಂದ ಕೇಳಿದರೆ, ಕರ್ನಾಟಕ ಮೇ ಪ್ರಕೃತಿ ಕಾ ಕ್ಯಾ ದೇನ್ ಹೈ ಸಂಕ್ಷೇಪ ಮೇ ವರ್ಣನ್ ಕೀಜಿಯೇ. ಕರ್ನಾಟಕದಲ್ಲಿರ್ತಕ್ಕಂಥ ಇದರಲ್ಲಿ ಪ್ರಕೃತಿಯ ಕೊಡುಗೆ ಏನು, ಕರ್ನಾಟಕ ರಾಜ್ಯಕ್ಕೆ ಪ್ರಕೃತಿಯ ಕೊಡುಗೆ ಏನು, ಸಂಕ್ಷೇಪವಾಗಿ ವಿವರಿಸಿ ಅಂತ ಕೇಳಿದರೆ, ಕರ್ನಾಟಕಕ್ಕೆ ಪ್ರಾಕೃತಿಕ ಸೂಕ್ಷ್ಮ ನಯನ್ ಮನೋಹರ. ಇದು ಕಣ್ಣಿಗೆ ತಂಪನ್ನು ಕೊಡ್ತಕ್ಕಂಥ ಪರಿಸರ ಪ್ರಕೃತಿ ನಮ್ಮದು. ಪ್ರಕೃತಿ ಮಾತಾನೆ ಕರ್ನಾಟಕ ರಾಜ್ಯಕ್ಕೂ ಅಪ್ನೆ ಹಾಥೋं से सवार का सुंदर समृद्ध बनाया है. ಹಾಗೆಯೇ ಪ್ರಕೃತಿ ಮಾತೆಯೇ ಈ ರಾಜ್ಯವನ್ನು ತನ್ನ ಒಡಲಿನಲ್ಲಿ ತಗೊಂಡು ಸುಂದರವಾಗಿ ತೀಡಿತಿದ್ದಿದೆ, ಸಮೃದ್ಧಗೊಳಿಸಿದೆ ಅಂತಕ್ಕಂಥದ್ದನ್ನು ಪಾಠದಲ್ಲಿ ಓದಿದ್ದೀವಿ, ಅದನ್ನು ಇಲ್ಲಿ ಬರಬೇಕು. ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ ಲಹರಾತಾ है. ಪಶ್ಚಿಮದಲ್ಲಿ ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. इसी प्रांत में दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं. ಇದೇ ಒಂದು ಭಾಗದಲ್ಲಿ ದಕ್ಷಿಣದಿಂದ ಉತ್ತರದ ಕಡೆಗೆ ಹರಡಿರ್ತಕ್ಕಂತಹ ಪರ್ವತಮಾಲೆಗಳನ್ನು ನಾವು ಪಶ್ಚಿಮ ಘಟ್ಟಗಳಂತ ಕರಿತೀವಿ. ಇನ್ನೀ ಘಾಟೋಂಕ ಕುಚ್ ಭಾಗ ಸಹ್ಯಾದ್ರಿ कहलाता है. ಇದೇ ಪಶ್ಚಿಮ ಘಟ್ಟಗಳ ಒಂದಷ್ಟು ಭಾಗ ಸಹ್ಯಾದ್ರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಗಳಿದ್ದಾವೆ, ಅದನ್ನು ಕೂಡ ಇಲ್ಲಿ ದಕ್ಷಿಣ ಮೇ ನೀಲಗಿರಿ ಕೆ ಪರ್ವತಾವಲಿಯ ಶೋಭಾಯಮಾನ ಅಂತ ನಾವು ಬರೆದ್ವಿ. 29ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕಲೆಕ್ಟರ್ ಸಾಹಬ್ನೆ ಬಚ್ಚೋं की ಪ್ರಶಂಸಾ करते हुए क्या कहा. ಇದು ಬಾಲಶಕ್ತಿ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಕಲೆಕ್ಟರ್ ಅವರು ಬರ್ತಾರೆ, DC ಅವರು ಬರ್ತಾರೆ ಆ ಹಳ್ಳಿಗೆ, ಬಾಲಶಕ್ತಿಯ ಮಕ್ಕಳು ಇರ್ತಕ್ಕಂಥ ಹಳ್ಳಿಗೆ. ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಇಲ್ಲಿ ಬರಬೇಕು. ಕಲೆಕ್ಟರ್ ಸಾಹಬ್ನೆ बच्चों की प्रशंसा करते हुए कहा कि इस गाँव को साफ़ सुथरा देखकर मुझे हार्दिक प्रसन्नता हुई है. ಈ ಹಳ್ಳಿಯನ್ನು ನಾವು ಇಷ್ಟು ಕ್ಲೀನಾಗಿರೋದನ್ನು ನೋಡ್ಬಿಟ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ಅವ್ರು ಫಸ್ಟ್ ಹೇಳಿದರು. गाँव को एक नया जीवन प्रदान किया गया है. ಈ ಮಕ್ಕಳೆಲ್ಲ ಸೇರಿಬಿಟ್ಟು ಈ ಹಳ್ಳಿಗೆ ಒಂದು ಹೊಸ ನವ ಜೀವನವನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇನ್ ಬಚ್ಚೋं की जितना बड़ाई की जाए उतनी ही थोड़ी है. ಈ ಮಕ್ಕಳನ್ನು ಎಷ್ಟು ಹೊಗಳಿದ್ರು ಕಡಿಮೆನೇ ಅಂತ ಆ ಮಾತನ್ನು ಕೂಡ ಅವರು ಹೇಳ್ತಾರೆ. ಇನ್ನು ಸಬ್ನೆ ಮಿಲ್ಕರ್ ಗಾಂವ್ಕೋ ಸ್ವಚ್ಛ ವಾತಾವರಣ ದಿಯಾ ಹೈ. ಹಳ್ಳಿಯಲ್ಲಿ ಸ್ವಚ್ಛ ವಾತಾವರಣ ಇರಬೇಕಾದಂಥದ್ದು ಭಾಳ ಮುಖ್ಯ. ಹಳ್ಳಿ ಆಗಲಿ ಪಟ್ಟಣ ಆಗಲಿ, ಅದನ್ನು ಈ ಬಾಲಶಕ್ತಿಯ ಒಂದು ಟೀಮು, ಆ ತಂಡ, ಆ ಟೋಲಿ ಅದನ್ನು ಮಾಡಿ ಮುಗಿಸುತ್ತೆ, ಅದನ್ನು ಅವರು ಗುರುತಿಸ್ತಾರೆ. ಬಾಲಶಕ್ತಿಗೆ ಕಾರಣ ಆಪ್ಕಾ ಗಾಂವ್ ಏಕ್ ಆದರ್ಶ ಗಾಂವ್ ಬನ್ ಗಯಾ ಹೈ. ಈ ಮಕ್ಕಳ ಈ ತಂಡದ ಕಾರಣದಿಂದಾಗಿ
ನಿಮ್ಮ ಊರು ಒಂದು ಆದರ್ಶ ಊರಾಗಿ, ಆದರ್ಶ ಗ್ರಾಮವಾಗಿ ಮಾರ್ಪಟ್ಟಿದೆ ಅಂತಕ್ಕಂಥ ಮಾತನ್ನು ಅವರ ಮಕ್ಕಳನ್ನ ಪ್ರಶಂಸೆ ಮಾಡ್ತಾ ಕಲೆಕ್ಟರ್ ಸಾಹೇಬರು ಹೇಳ್ತಾರೆ. ಮಾತೃಭೂಮಿ ಕವಿತಾ ಮೇ ಪ್ರಾಕೃತಿಕ ಸೌಂದರ್ಯ ಕೈಸೆ ವರ್ಣಿತ ಹೈ. ಇಲ್ಲೂ ಕೂಡ ನಾವಲ್ಲಿ ಕರ್ನಾಟಕ ರಾಜ್ಯದ ಒಂದು ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಮಾತೃಭೂಮಿ ಕವಿತೆಯಲ್ಲಿ ಏನಿದೆಯೋ ಅದನ್ನು ನಾವಿಲ್ಲಿ ಬರಿಬೇಕು. ಮಾತೃಭೂಮಿ ಕವಿತಾ ಮೇ ಪ್ರಾಕೃತಿಕ ಸೌಂದರ್ಯ का वर्णन इस प्रकार है. ಮಾತೃಭೂಮಿ ಪ್ರಾಕೃತಿಕ ಸೌಂದರ್ಯ ಮನಮೋಹಕ ಹೈ. ಮನಸೂರೆಗೊಳ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ನಮ್ಮ ದೇಶದ್ದು. ಮಾತೃಭೂಮಿಗೆ ಖೇತ್ ಹರೆ ಬರೆ ಹೇ. ನಮ್ಮಲ್ಲಿರ್ತಕ್ಕಂತಹ ಏನು ಹೊಲ ಗದ್ದೆಗಳು ಅವು ಹಸಿರಿಂದ ಕಂಗೊಳಿಸ್ತಾ ಇದ್ದಾವೆ. ಮಾತೃಭೂಮಿಗೆ ವನ್ ಉಪವನ್ ಫಲ್ ಫೂಲೋಸೆ ಯುದ್ಧ ಹೈ. ಇಲ್ಲಿರ್ತಕ್ಕಂಥ ವನಗಳು, ಉಪವನಗಳು, ತೋಟಗಳು ಎಲ್ಲವೂ ಕೂಡ ಹಣ್ಣು ಹೂವುಗಳಿಂದ ಕಂಗೊಳಿಸ್ತಾ ಇದ್ದಾವೆ. ಮಾತೃಭೂಮಿಗೆ ಅಂದರ್ ಖನಿಜೋं का ವ್ಯಾಪಕ ಧನ್ ಭರಾ ಹುआ है. ನಮ್ಮ ಈ ತಾಯಿಯ ಈ ನೆಲದ ಒಡಲಲ್ಲಿ ಎಷ್ಟೋ ಖನಿಜ ಪದಾರ್ಥಗಳಿದ್ದಾವೆ, ಅದರ ವ್ಯಾಪಕ ಸಂಪತ್ತು ಇಲ್ಲಿದೆ. ಮಾತೃಭೂಮಿ ಸುಖ ಸಂಪತ್ತಿ ಧನ್ಧಾಮ್ ಕೋ ಮುಕ್ತ ಹಸ್ತಸೆ ಮಾಡ್ ರಹಿ ಹೈ. ಈ ಒಂದು ಸಂಪತ್ತನ್ನು ತಾಯಿ ಎಲ್ಲರಲ್ಲೂ ಸಮಾನವಾಗಿ ಹಂಚ್ತಾ ಇದ್ದಾರೆ, ಯಾವ ಭೇದ ಭಾವ ಇಲ್ಲದೆ ಅಂತಕ್ಕಂಥದ್ದನ್ನು ಕವಿ ಹೇಳಿದ್ದಾರೆ. ಅದನ್ನು ನಾವಿಲ್ಲಿ ಬರ್ತಿದ್ದೀವಿ. अभिनव मनुष्य पद्य में आधुनिक मानव के कार्यों का परिचय दीजिए. अभिनव मनुष्य पद्य में ಆಧುನಿಕ ಮಾನವಕ ಮಹಾನ್ ಕಾರ್ಯ ಅಂದರೆ ದಿನಕರ್ಜಿ ಅವರು ಫಸ್ಟ್ ಹೇಳ್ತಾರೆ, ಮನುಷ್ಯ ಯಾವ್ಯಾವ ಒಂದು ಭೌತಿಕ ಕೆಲಸಗಳನ್ನು ಮಾಡ್ದ ಅದನ್ನು ಪಟ್ಟಿ ಮಾಡ್ತಾರೆ. ಮಾಡಿ ಇದೆಲ್ಲ ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದು. ನಾವು ನಮ್ಮಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆಯನ್ನು ಗಳಿಸಬೇಕು, ಮನುಷ್ಯನಾಗಿ ಮನುಷ್ಯರನ್ನು ಪ್ರೀತಿಸಬೇಕು, ಎಲ್ಲ ಜೀವಿಗಳಲ್ಲೂ ಒಂದು ಪ್ರೀತಿ ಮಮತೆಯನ್ನು ನಾವು ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವರು ಆಧುನಿಕ ಮನುಷ್ಯನ ಸಾಧನೆಗಳನ್ನು ಪಟ್ಟಿ ಮಾಡಿದಾರಲ್ವ, ಅದನ್ನು ನಾವಿಲ್ಲಿ ಹೇಳಬೇಕು. ಮಾನವನೇ ಪ್ರಕೃತಿಗೆ ಹರ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೈ. ದಿನಕರ್ಜಿ ಅವರ ಪ್ರಕಾರ ಮನುಷ್ಯ ಪ್ರಕೃತಿಯ ಪ್ರತಿ ತತ್ವದ ಮೇಲೂ ಕೂಡ ಏನು ಮಾಡಿದ್ದಾನೆ, ಒಂದು ಗೆಲುವನ್ನು ಪಡೆದಿದ್ದಾನೆ. ಮಾನವಕ್ಕೆ ಕರೋಮೆ ವಾರಿ ವಿದ್ಯುತ್ ಭಾಬ್ ಬಂದೇ ಹೈ. ಮನುಷ್ಯನ ಕೈಯಲ್ಲಿ ಈ ಗಾಳಿ, ವಿದ್ಯುತ್ತು, ನೀರು, ಈ ಬಾಷ್ಪ ಅಂದರೆ ಈ ಏನಿದೆಯೋ ಇವೆಲ್ಲವೂ ಕೂಡ ಏನಾಗಿದೆ, ಆತನ ಕೈಯಲ್ಲಿ ಬಂದಿಯಾಗಿದ್ದಾವೆ. ಮಾನವಕ್ಕೆ ಹುಕುಂ ಪರ್ ಪವನ್ ಕಾ ತಾಪ್ ಚಡ್ತಾ ಉತರ್ತಾ ಹೈ. ಎ ಸಿ, ಕೂಲರ್ ಇವುಗಳಲ್ಲಿ ಏನಾಗುತ್ತೆ, ಮನುಷ್ಯನ ಆದೇಶದ ಮೇರೆಗೆ ಗಾಳಿಯ ತಾಪ ಏರಿಳಿಕೆಯನ್ನು ಕಾಣುತ್ತೆ ಅಂತ ಕವಿಗಳು ಹೇಳಿದ್ದಾರೆ. ಕಿಸಿ ಬಿ ವ್ಯವಧಾನ ಕಿ ಬಿನಾ ಮಾನವ್ ಸರಿತ್ ಗಿರಿ ಸಿಂಧು ಕೋ ಲಾಂಗ್ ಸಕ್ತಾ ಹೈ. ಯಾವ ಒಂದು ತಡ ಮಾಡ್ದಲೇ ಆತ ಏನು ಮಾಡ್ತಾನೆ, ನದಿ, ಪರ್ವತ, ಸಾಗರ, ಸಮುದ್ರಗಳನ್ನು ಆತ ದಾಟ್ತಾನೆ, ಏಕ ಸಮಾನವಾಗಿ ದಾಟ್ತಾನೆ. ಮಾನವ ಕಯ ಗಗನ್ ಮೇ ಜಾ ರಹಾ ಹೈ. ಯಾಕಪ್ಪ ಅಂದರೆ ಅವನು ಯಾನ ಈಗ ನೆಲದ ಮೇಲೋ ನೀರಿನ ಮೇಲೋ ಅಲ್ಲ, ಗಾಳಿಯಲ್ಲಿ ಗಗನದಲ್ಲಿ ಸಾಗ್ತಾ ಇದೆ. ಮಾನವಕ್ಕೆ ಕರುಂಕು ದೇಕ್ಕರ್ ಪರಮಾಣು ಭೀ ಕಾಂಪ್ತೆ ಹೈ. ಮನುಷ್ಯನ ಕೈಗಳನ್ನು ನೋಡಿಬಿಟ್ಟು ಆ ಪರಮಾಣುಗಳು ಕೂಡ ನಡುಕ್ತವೆ ಅಂತಕ್ಕಂಥ ಮಾತನ್ನು ಅಭಿನವ ಮನುಷ್ಯ ಪದ್ಯದಲ್ಲಿ ರಾಮಧಾರಿ ಸಿಂಗ್ ದಿನಕರ್ ಅವರು ಹೇಳಿದ್ದಾರೆ. ಇದನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ದೀವಿ. ನಿಮ್ನಲಿಖಿತ ದೋಹೆ का भावार्थ अपने शब्दों में लिखिए. दोहा ಯಾವುದು, जड़ चेतन गुण दो समय विश्व की न करतार संत हंस गुणों गही पाए ಪರಿಹರಿವಾರಿ ವಿಕಾರ. ಈ ಪದ್ಯದ ಭಾವಾರ್ಥವನ್ನು ನಾವು ಇಲ್ಲಿ ಬರೀಬೇಕು. ಮೋಸ್ಟ್ಲಿ ಇದು ಎಕ್ಸಾಮಿಗೆ ಕೇಳದೇ ಇರತಕ್ಕಂಥ ಒಂದು ಪದ್ಯ. ಸರಿ, ಇಲ್ಲಿ ನಾವು ಅದರ ಭಾವಾರ್ಥವನ್ನು ನೋಡೋಣ. ಪ್ರಸ್ತುತ दोहे में तुलसीदास हंस पक्षी के साथ संत की तुलना करते हुए उसके स्वभाव का परिचय देते हुए लिखते हैं कि ಇಲ್ಲಿ ಈ ಒಂದು ಪದ್ಯದಲ್ಲಿ ಏನು ಮಾಡಿದೆ, ಈ ದೋಹೆಯಲ್ಲಿ ತುಳಸಿದಾಸ್ ಅವರು ಹಂಸ ಪಕ್ಷಿಯನ್ನು ಸಂತನಿಗೆ ಅಂದರೆ ಒಬ್ಬ ಋಷಿಯಾದಂಥವನು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೃಷ್ಟಿಕರ್ತಾನೆ ಈ ಸಂಸಾರಕ್ಕೂ ಜಡ ಚೇತನ್ ಗುಣ ದೋಷ ಮಿಲಾಕರ್ ಬನಾಯ ಹೈ. ಸೃಷ್ಟಿ ಮಾಡದಿರ್ತಕ್ಕಂತಹ ಸೃಷ್ಟಿಕರ್ತ ನಮ್ಮ ಈ ಒಂದು ಜಗತ್ತನ್ನು ಜಡ ಚೇತನ ಮತ್ತು ಗುಣದೋಷಗಳಿಂದ ಇವನ್ನೆಲ್ಲ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಅರ್ಥಾತ್ ಈ ಸಂಸಾರ ಮೇ ಅಚ್ಚೆ ಬುರೆ ಸಮಜ್ನ ಸಮಾಜ ಕೆ ರೂಪ ಮೇ ಅನೇಕ ಗುಣ ದೋಷ ಭರೆ ಹುಯೆ ಹೈ. ಹಾಗಾಗಿ ಇಲ್ಲಿ ಒಳ್ಳೆ ಗುಣಗಳಿದ್ದಾವೆ, ಕೆಟ್ಟ ಗುಣಗಳಿದ್ದಾವೆ, ಸಮಾಜದಲ್ಲಿರ್ಬೋದು, ಪ್ರಕೃತಿಯಲ್ಲಿರ್ಬೋದು, ಮನುಷ್ಯನಲ್ಲಿರ್ಬೋದು, ಇವು ಸೇರಿಕೊಂಡಿದ್ದಾವೆ. ಲೇಕಿನ್ ಹಂಸರೂಪಿ ಸಾಧು ಲೋಗ್ ವಿಕಾರೋಂಕು छोड़कर अच्छे गुणों को अपनाते हैं. ಯಾವ ರೀತಿ ಹಂಸ ಹಾಲಲ್ಲಿ ಬೆರೆತ ನೀರನ್ನು ಬಿಟ್ಟು ಕೇವಲ ಹಾಲನ್ನಷ್ಟೇ ಗ್ರಹಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆಯೋ, ಅದೇ ಥರ ಸಾಧು ಆದಂತಹವನು, ಸಂತನಾದಂತಹವನು ಏನು ಮಾಡ್ತಾನೆ, ಈ ವಿಕಾರಗಳನ್ನು ಬಿಟ್ಟು, ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳ ಕಡೆ ಆಕರ್ಷಿತನಾಗಬೇಕು ಅಂತಕ್ಕಂತಹ ಒಂದು ಆಸೆ ಕವಿಗಳಾದಂತಹ ಸಂತರಾದಂತಹ ಶ್ರೀ ತುಳಸಿದಾಸ್ ಜಿ ಅವರದು. ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೆ ಅಂತ ಕೇಳಿದರೆ,
पिताजी की दिनचर्या पाँव फटने के पहले ही सुबह 4 बजे नमाज़ पढ़ने के साथ शुरू हो जाती थी। नमाज के बाद अपने नारियल के बाग जाया करते। बाग घर से करीब 4 ಮೀಲ್ ದೂರ था। ಇದು ಮೇರೆ ಬಚಪನ್ ಪಾಠದಿಂದ ಕೇಳಿರ್ತಕ್ಕಂಥದ್ದು. ಯಾರು ಜಲಾಲುದ್ದೀನ್ ಅವರು ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಬರೆದಿರ್ತಕ್ಕಂಥವ್ರು ಯಾರು? ಕಲಾಂ ಅವರಾದ್ರಿಂದ ತಂದೆಯವರ ದಿನಚರಿ ಬೆಳಗಾಗುವುದಕ್ಕಿಂತ ಮುಂಚೆ 4 ಗಂಟೆಗೆ ನಮಾಜ್ ಮಾಡುವುದರ ಜೊತೆಗೆ ಪ್ರಾರಂಭವಾಗುತ್ತಿತ್ತು. ಮತ್ತು ನಮಾಜಿನ ನಂತರ ತಮ್ಮ ತೆಂಗಿನ ತೋಟಕ್ಕೆ ಅವರು ಹೋಗ್ತಾಯಿದ್ರು. ತೋಟವು ಮನೆಯಿಂದ ಸುಮಾರು 4 ಮೈಲಿಯಷ್ಟು ದೂರದಲ್ಲಿತ್ತು ಅಂತಕ್ಕಂಥದ್ದನ್ನು ಇದನ್ನು ನಾವು ಬರೀಬೇಕು. 6ನೇ ಒಂದು ಮೇನಲ್ಲಿ ಏನು ಕೇಳಿದರೆ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5-6 ವಾಕ್ಯ ಮಿಲಿಕೆ 5 ಅಥವಾ 6 ವಾಕ್ಯಗಳನ್ನು ನಾವು ಬರೀಬೇಕು. 2 ಪ್ರಶ್ನೆಗಳಿರ್ತವೆ, ಒಟ್ಟು 3 ಪ್ರಶ್ನೆಗಳಿರ್ತವೆ ಅಂತ ಕಂಡ್ರೆ ಪದ್ಯ ಭಾಗ 1. ಇಲ್ಲಿ ಒಂದು ಪಾಠದಿಂದ 2 ಪ್ರಶ್ನೆಗಳನ್ನು, ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ನಮ್ಮ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಇನ್ನು 34ನೇ ಪ್ರಶ್ನೆ, ಇಂಟರ್ನೆಟ್ ಆಧುನಿಕ जीवन शैली का महत्वपूर्ण अंग बन गया है, कैसे स्पष्ट कीजिए. ಇಂಟರ್ನೆಟ್ ನಮ್ಮ ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣವಾದಂಥ ಅಂಗವಾಗಿದೆ, ಹೇಗೆ ಅಂತಕ್ಕಂಥದ್ದನ್ನು ಸ್ಪಷ್ಟಗೊಳಿಸಿ. ಈ ಕರೆಂಟ್ ಹೋದರೆ ನಾವು ಚಡ್ಪಡಿಸ್ತಿದ್ವಿ ಮೊದಲು, ಈಗ ನೆಟ್ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಚಡ್ಪಡಿಸ್ತೀವಿ. ಅದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ, ಅದೇ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಸೆಂಟೆನ್ಸ್ನ ಇಲ್ಲಿ ನಾವು ಬರೆದ್ವಿ. इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. हम चाहे तो पूरे एक पुस्तकालय के किताबों के विषय को कम से कम समय में भी भेज सकते हैं. ನಾವು ಯಾವುದೇ ಒಂದು ಚಿತ್ರ ಇರ್ಬೋದು, ವಿಚಾರ ಇರ್ಬೋದು, ಅಂದರೆ ಮೆಸೇಜ್ ಇರ್ಬೋದು, ಅಥವಾ ಒಂದು PDF ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಪ್ರಪಂಚದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಕಳಿಸ್ಬೋದು. ಈ PDF ರೂಪದಲ್ಲಿ ನಾವು ಎಷ್ಟು ಬೇಕು ಕಳಿಸ್ಬೋದಪ್ಪ ಅಂದರೆ, ಒಂದು ಗ್ರಂಥಾಲಯದಲ್ಲಿರ್ತಕ್ಕಂಥ ಅಷ್ಟು ಗ್ರಂಥಗಳನ್ನು PDF-ನ ಕ್ಷಣ ಮಾತ್ರದಲ್ಲಿ ಇನ್ನೊಂದು ಕಡೆ ಕಳಿಸ್ಬಹುದು. ವಾಟ್ಸಪ್ ಮೂಲಕ, ಏನು ಟೆಲಿಗ್ರಾಮ್ ಇದೆ ಅದ್ರ ಮೂಲಕ, ಅಥವಾ ಇಮೇಲ್ ಮೂಲಕ ಕಳಿಸ್ಬೋದು. ಇವೆಲ್ಲದಕ್ಕೂ ಇಂಟರ್ನೆಟ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಘರ ಬೈಟೆ ಬೈಟೆ ಖರೀದಾರಿ ಕರ್ ಸಕ್ತೆ ಹೈ. ನಾವು ಇವತ್ತು ಈ ಪೋರ್ಟಲ್ಗಳಲ್ಲಿ ಏನು ಮಾಡ್ತಾಯಿದ್ದೀವಿ, ಫ್ಲಿಪ್ಕಾರ್ಟು, ಅಮೆಝಾನು, ಇವುಗಳಲ್ಲಿ ನಾವೇನು ಮಾಡ್ತೀವಿ, ಮನೆಯಲ್ಲಿ ಕೂತ್ಕೊಂಡೆ ನಾವು ಏನು ಬೇಕಾದ್ರೂ ಅದು ಶಾಪಿಂಗ್ ಮಾಡ್ತಾಯಿದ್ದೀವಿ. ಅದನ್ನು ಇಲ್ಲಿ ಬರೀಬೇಕು. ಕೊಯ್ ಬಿ ಬಿಲ್ ಬರ್ ಸಕ್ತೆ ಹೈ, ಕರೆಂಟ್ ಬಿಲ್ ಅಂತೆ, ಫೋನ್ ಬಿಲ್ ಅಂತ, ಇವೆಲ್ಲವನ್ನು ಕೂಡ ನಾವು ಫೋನಿಂದನೇ ನಾವು ಇವತ್ತು ಕಟ್ತಾ ಇದ್ದೀವಿ. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ದುನಿಯಾ ಕಿ ಕಿಸಿ ಬಿ ಜಗಹ ಪರ್ ಚಾಹೆ ಜಿತ್ನಿ ಬಿ ರಕಮ್ ಭೇಜಿ ಜಾ ಸಕ್ತಿ ಹೈ. ಇವತ್ತು ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ಇದೇನು UPI ಅಂತೇನೋ ಬಂದಿದೆ ಅಲ್ವಾ, ಇದ್ರ ಮೂಲಕ ನಾವೇನು ಮಾಡ್ತಾಯಿದ್ದೀವಿ, ಹಣವನ್ನು ಎಷ್ಟು ಹಣ ಬೇಕಾದ್ರೂ ಕೂಡ ಯಾವ ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಏಕಿ ಜಾಗ ಅಂದರೆ ಎಲ್ಲಿಂದ ಎಲ್ಲಿಗೆ ಅಂದರೆ ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಹಣನ ಬೇರೆಯವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಏಕಿ ಜಾಗ बैठकर दुनिया के कई देशों के प्रतिनिधियों के साथ चर्चा कर सकते हैं. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಒಂದು ಕಡೆ ಕೂತ್ಕೊಂಡು ಎಲ್ಲೋ ಇರತಕ್ಕಂಥ ಬೇರೆ ದೇಶಗಳ ಅಥವಾ ವಿದೇಶಗಳಲ್ಲಿರ್ತಕ್ಕಂತಹ प्रतिनिधिಗಳ ಜೊತೆಗೆ ಚರ್ಚೆ ಮಾಡ್ಬೋದು. एक ही कमरे में बैठकर विभिन्न देशों में रहने वाले लोगों के साथ विचार विनिमय भी कर सकते हैं. ಇದೇ ಮಾತನ್ನು ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಅಷ್ಟೇ. ಇನ್ನೊಂದು ಪ್ರಶ್ನೆ ಅದೇ ಪಾಠದಿಂದ ಏನು ಕೇಳಿದರೆ, ಇಂಟರ್ನೆಟ್ ಏಕ್ ಓರ್ ವರದಾನ है तो दूसरी ओर अभिशाप भी है कैसे. ಇಂಟರ್ನೆಟ್ಟಿಗೂ ಕೂಡ ಎಲ್ಲ ವಿಷಯಗಳಿದ್ದಂಗೆ 2 ಥರದ ಒಂದು ಪಾಸಿಬಿಲಿಟೀಸ್ ಇದ್ದಾವೆ. ಒಂದು ಕಡೆ ಇದು ವರ ಅನಿಸುತ್ತೆ, ಇನ್ನೊಂದು ಕಡೆ ಶಾಪ ಕೂಡ. ಯಾವುದು ಕೂಡ ಅತಿಯಾದರೆ ಶಾಪನೂ ಆಗುತ್ತೆ. ಅದು ಹೇಗೆ ಅಂತ ಕೇಳಿದ್ದಾರೆ. ಇಂಟರ್ನೆಟ್ एक ओर वरदान है तो दूसरी ओर अभिशाप है. इंटरनेट की वजह से पायरेसी, बैंकिंग फ्रॉड, ಹ್ಯಾಕಿಂಗ್ ಆದಿ बढ़ रही है. ಇದರಿಂದ ನಾವು ಎಷ್ಟೆಲ್ಲ ಅನುಕೂಲ ಪಡ್ಕೊಂಡಿರುತ್ತೆ ಹಿಂದಿನ ಪಾಠದಲ್ಲಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ನಾವು ಮಾತಾಡಿದ್ವಿ. ಇದರಿಂದ ಪೈರಸಿ ಆಗ್ತಾಯಿದೆ. ಯಾವುದೋ ಒಂದು ಹೊಸ ಸಿನಿಮಾ ಬಂದ ತಕ್ಷಣ ಅವತ್ತಿನ ದಿನವೇ ನಮ್ಮ ಇಂಟರ್ನೆಟ್ಟಲ್ಲಿ ಅದು ಲಭ್ಯ ಆಗೋಗುತ್ತೆ. ಅದನ್ನು ತಯಾರು ಮಾಡಿರ್ತಕ್ಕಂಥ ಮೇಕರ್ಸ್ಗೆ ಸಾಕಷ್ಟು ಲಾಸ್ ಅದರಿಂದ. ಹಾಗೆಯೇ ಬ್ಯಾಂಕಿಂಗ್ ಫ್ರಾಡ್, ಯಾವುದೋ ಒಂದು ಕಾಲ್ ಬರುತ್ತೆ, ನಾವು ಅದನ್ನು ತಗೊಂಡ್ರೆ ಅಥವಾ ನಮ್ಮ OTP ಅವರಿಗೆ ತಲುಪುತ್ತೋ ಏನೋ ಗೊತ್ತಿಲ್ಲ, ಆ ಮೂಲಕ ಬ್ಯಾಂಕಿಂಗ್ ಫ್ರಾಡ್ಗಳು ಹ್ಯಾಕಿಂಗ್ ಮಾಡ್ತಾರೆ. ನಮ್ಮ ಲ್ಯಾಪ್ಟಾಪ್ಗಳನ್ನು, ಕಂಪ್ಯೂಟರ್ಗಳನ್ನು, ಫೋನ್ಗಳನ್ನು ಹ್ಯಾಕಿಂಗ್ ಮಾಡ್ತಾರೆ. ಇವೆಲ್ಲವೂ ಕೂಡ ಇಂಟರ್ನೆಟ್ನ ಕಾರಣದಿಂದ ಜಾಸ್ತಿ ಆಗ್ತಾ ಇರೋದು. ಮುಕ್ತವಾಗಿರ್ತಕ್ಕಂಥ ವೆಬ್ಸೈಟ್ಗಳು, ಚಾಟಿಂಗ್ಗಳು, ಮತ್ತು ಇದರಿಂದ ಏನಾಗ್ತಾಯಿದೆ,
युवा पीढ़ी ही नहीं बच्चे भी इंटरनेट के कमन बाहों के ಪಾಸ್ ಮೇ ಫಸೆ ಹೇ ಅಂದರೆ ಬೇಕಿಲ್ಲದಂತಹ ಒಂದು ಮಾಹಿತಿ ಮಕ್ಕಳಲ್ಲೂ ಕೂಡ ಹೋಗಿ ಅವರ ಮನಸ್ಸನ್ನು ಕಲ್ಕುವಂಥ ಸಂದರ್ಭ ಈ ಒಂದು ಇಂಟರ್ನೆಟ್ನ ಕಾರಣದಿಂದ ಸಾಧ್ಯವಾಗಿದೆ. इससे वक्त का दुरुपयोग होता है, ಅನುಪಯುಕ್ತ और ಅನಾವಶ್ಯಕ जानकारी हासिल होती है. ಅಂದರೆ ಇದರಿಂದ ಮಕ್ಕಳ, ದೊಡ್ಡವರ, ಯುವಕರ ಏನು ಸಮಯ ಏನಾಗ್ತಾ ಇದೆ ಹಾಳಾಗ್ತಾ ಇದೆ. ಹಾಗೆ ಬೇಕಿಲ್ಲದ ಒಂದು ಅನಾವಶ್ಯಕ ಮಾಹಿತಿ ನಾವು ಗ್ರಹಿಸ್ತಾ ಇದ್ದೀವಿ. ಇದು ಇಂಟರ್ನೆಟ್ನ ಒಂದು ಇನ್ನೊಂದು ಮುಖ, ಒಂದು ಶಾಪ ಇದು ಅಂತ ಹೇಳ್ಕೊಳ್ಳೋದಕ್ಕೂ ಇದೊಂದು ಕಾರಣ ಆಗುತ್ತೆ. ಹಾಗೆಯೇ 35ನೇ ಪ್ರಶ್ನೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಶಿಶ್ ಕರ್ನೆ ಕಭಿ ಹಾರ್ ನಹಿ ಹೋತಿ ಆ ಪದ್ಯದ ಕೊನೆಯ ಪ್ಯಾರಾಗ್ರಾಫ್ನ 4 ಸೆಂಟೆನ್ಸ್ ಏನಿದಾವೆ ಅವನ್ನು ಬರಿಬೇಕು. ಇದು ಬಂದೇ ಬರ್ತಕ್ಕಂಥ ಒಂದು ಕಂಪಲ್ಸರಿ ಅಂತ ನಿಮಗೆ ಗೊತ್ತಿದೆ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇದನ್ನು ಬರೆದ್ವಿ. ಬೇಕಾದ್ರೆ ಕವಿ ಹೆಸರು, ಕವಿತೆ ಹೆಸರು ಇವನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬಹುದು. ಹಾಗೆಯೇ गद्यांश को ध्यानपूर्वक पढ़कर निम्नलिखित प्रश्नों की उत्तर लिखो ಅಂತ ಕೇಳಿದರೆ ಏನಿದೆ ಅದು ಪ್ಯಾರಾಗ್ರಾಫ್ ಅಂದರೆ लोभ बहुत बड़ा दुर्गुण है, यह एक असाध्य रोग है, दुख का मूल कारण ही लोभ है, धनी आदमी अधिक धन कमाने के प्रयत्न में लोभी बन जाता है. ಅಂದರೆ ದುರಾಸೆಯ ಕುರಿತು ಇರತಕ್ಕಂಥ ಇದೊಂದು ಪ್ಯಾರಾಗ್ರಾಫು. ಇಂಥದ್ದು ಇನ್ನೊಂದು ಯಾವುದೋ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನು ನೀವೇನು ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆ ಉತ್ತರಗಳನ್ನು ನೀವು ಅವತ್ತು ಬರಿಬೇಕಾಗುತ್ತೆ. ತುಂಬ ಈಸಿ ಇರುತ್ತೆ, ನೀವು ಹೀಗೆ ಅದನ್ನು ಬರಿಬಹುದು. ಹಾಗೆಯೇ ನಾವು 8ನೇ ಮತ್ತು 9ನೇ ಮೇನಿಗೆ ಬರೋದಾದರೆ 8ನೇ ಮೇನು ಇಂಟರ್ನೆಟ್ಗೆ ಉಪಯೋಗಿತ ಅಂತ ಕೇಳಿದ್ದಾರೆ ನಿಬಂಧಿಗೆ. ಮೋಸ್ಟ್ ಪ್ರಾಬಬ್ಲಿ ಈ ವರ್ಷ ಇದು ಬರಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ. ಹಾಗೆಯೇ ವನ್ ಮಹೋತ್ಸವ ಮತ್ತು ಜನಸಂಖ್ಯೆಗೆ ಸಮಸ್ಯೆ ಇವೆರಡೂ ನಿಬಂಧಗಳನ್ನು ಈ ಹಿಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದರು. ಅದರಲ್ಲಿ ಇದನ್ನು ಸವಿಸ್ತಾರವಾಗಿ ಹೇಳಲಾಗಿದೆ. ಇಲ್ಲಿ ವಿಷಯ ಪ್ರವೇಶ ಅಥವಾ ಪ್ರಸ್ತಾವನೆಗೆ 1 ಅಂಕ ಮತ್ತು ಈ ಒಂದು ವಿವರಣೆಗೆ 2 ಅಂಕ, ಈ ಉಪಸಂಹಾರ ಅಂತ ಇರುತ್ತಲ್ಲ ನಿಷ್ಕರ್ಷ ಇದಕ್ಕೆ 1 ಅಂಕ, ಒಟ್ಟು 4 ಅಂಕ ನಾವು ಪಡಿಬಹುದು. ಇದನ್ನು ಮತ್ತು ಪತ್ರವನ್ನು ಏನು ಚುಟ್ಟಿ ಪತ್ರ ಏನಿದೆಯೋ ಇದನ್ನೆರಡೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂತಹ ಎಂಡ್ ಸ್ಕ್ರೀನ್ನ ಆ ಐಕನ್ನ ನೀವು ಬಳಸಿ ಅಲ್ಲಿ ಇವನ್ನು ಚರ್ಚೆ ಮಾಡಲಾಗಿದೆ, ಅದನ್ನು ನೀವು ಗಮನಿಸಬಹುದು. ಮತ್ತು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣಂತೆ. ಧನ್ಯವಾದಗಳು.